ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಅಮಿತ್ ಯೂಟ್ಯೂಬ್ ಚಾನಲ್. ಇವತ್ತು ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನಾವು ಹೋಗ್ತಿರೋದು ಇವತ್ತು ಬೇಲೂರು ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಯಾಕಂತ ಅಂದರೆ ನಮ್ಮ ಅಕ್ಕ ಬಾವ ಹೊಸ ಕಾರ್ ಪರ್ಚೇಸ್ ಮಾಡಿದ್ರು, ಸೊ ಅದನ್ನು ಪೂಜೆ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಬೇಲೂರು ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಯಾಕಂದರೆ ಅವ್ರ ಮನೆ ದೇವರಾಗಿರೋದು ಬೇಲೂರು ಚೆನ್ನಕೇಶ್ವರ ಸ್ವಾಮಿ. ನೋಡ್ತಿರ್ಬೋದು ನೀವು, ಎಂಟ್ರೆನ್ಸ್ ಒಳಗಡೆ ಹೋಗ್ತಾ ಇದ್ದೀವಿ. ಕಾಲು ತುಂಬಾ ಸುಡ್ತಿತ್ತು, ಯಾಕಂದರೆ ಅಷ್ಟು ಬಿಸಿಲಿತ್ತು. ಒಳಗಡೆ ಹೋದ ತಕ್ಷಣ ಎಷ್ಟೊಂದು ಕೂಲಾಗಿತ್ತು. ಹಾಯ್ ಮಾಡಿ ಮೇಡಮ್, ಎಲ್ಲಿಗೆ ಬಂದಿದ್ದೀರಾ ಇವತ್ತು? ಬೇಲೂರು ಶ್ರೀ ಚೆನ್ನಕೇಶ್ವರ ಸ್ವಾಮಿ ಸನ್ನಿಧಿಗೆ ಬಂದಿದ್ದೀವಿ. ಹೌದಾ, ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ಬೇಲೂರು ಚೆನ್ನಕೇಶ್ವರ ಸ್ವಾಮಿ ದರ್ಶನ ಮಾಡಿ ಪೂಜೆ ಮಾಡಿಸಿ ಅಲ್ಲಿಂದ ಬಂದ್ವಿ. ನಾನಿವಾಗ ಒಳಗಡೆ ತೋರಿಸ್ತಾ ಇದ್ದೀನಿ, ನೋಡ್ಕೊಂಡು ಬನ್ನಿ. ನಮ್ಮ ಲಡ್ಡು ತೋರಿಸ್ತೀನಿ ನೋಡಿ. ನಮ್ಮ ಲಡ್ಡುನ ಇವಾಗ ನೋಡಿ ಆ ಕಡೆ ತಿರ್ಕೊಳ್ತಾನೆ. ಅವನಿಗೆ ಫೋಟೋ ವೀಡಿಯೋ ಅಂದರೆ ಆಗಲ್ಲ. ಅವನಿಗೆ ಫೋಟೋ ವೀಡಿಯೋ ತೆಗಿತಿದ್ದೀವಿ ಅಂದರೆ ಸಾಕು, ಅವ್ನ ಫೇಸೇ ತೋರಿಸಲ್ಲ ಅವನು. ಅವ್ರ ಅಮ್ಮನ ಬಿಟ್ಟು ಯಾಕೋ ಯಾರ ಹತ್ರನೂ ಬರ್ತಾ ಇಲ್ಲ ಅವನು. ಎಲ್ಲಿ ಬಿಟ್ಟೋಗ್ಬಿಡ್ತಾರೆ ನನ್ನ ಅಂತ ಅವನನ್ನ ಆರಾಮಾಗಿ ಆಟಾಡೋಕ್ಕೆ ಅಂತ ಬಿಟ್ವಿ ಸ್ವಲ್ಪ ಹೊತ್ತು. ಯಾಕಂದರೆ ತುಂಬ ಫ್ರೀಯಾಗಿತ್ತು ಜಾಗ, ಆರಾಮಾಗಿ ಓಡಾಡಲಿ ಅಂತ ಚೆನ್ನಾಗಿ ಆಟ ಆಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ಕೊಂಡಿದ್ದ. ಆಮೇಲೆ ಸ್ವಲ್ಪ ನಡೆಸೋಣ ಅಂತ ವಾಕಿಂಗ್ ಮಾಡಿಸ್ತಿದ್ದು. ನಡೆಯುತ್ತೆ ನಮ್ಮ ಪಾಪು, ಸ್ವಲ್ಪ ನಡೀತಾನೆ, ಜಾಸ್ತಿ ನಡೆಯೋಕೆ ಹೋದ್ರೆ ಬೀಳ್ತಾನೆ. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನೋಡಿ ವ್ಯೂ ತೋರಿಸ್ತೀನಿ ಹೇಗಿದೆ ಅಂತ. ಸೂಪರ್ ಆಗಿದೆ ವ್ಯೂ, ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ, ಸಖತ್ತಾಗಿ ಕಾಣಿಸ್ತಾ ಇದೆ. ಎಲ್ಲ ಫೋಟೋಸ್ ತಗೋತಿದ್ರು ಅಂತ ಅಂದ್ಬಿಟ್ಟು ನಮ್ಮ ಅಕ್ಕ ಕರೆದು ನಾವು ಫೋಟೋಸ್ ತಗೊಳ್ಳೋಣ ಬನ್ನಿ ಅಂತ. ಸೊ ಫೋಟೋಸ್ಗಳನ್ನ ತಗೊಂಡು ನಾವು ಬಾವಿ ಕಡೆ ಹೊರಟ್ವಿ. ಬಾವಿಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಆಮೆಗಳಿದೆ ಅಂದರೆ ತುಂಬಾ ಆಮೆಗಳಿದೆ. ಆಮೆಗಳು ನೋಡ್ಕೊಂಡು ಹೊರಟ್ವಿ ಮನೆಗೆ ಹೋಗೋಣ ಅಂತ. ನೋಡ್ತಿದ್ದು ಅಲ್ಲಿ ವಿಗ್ರಹಗಳು ತುಂಬ ಚೆನ್ನಾಗಿತ್ತು. ನಾವು ಸುಮಾರು ವಿಗ್ರಹಗಳು ತಗೊಂಡು, ಚೆನ್ನಾಗಿದೆ ತುಂಬ. ನೀವು ತಗೊಳ್ಳಿ ಏನಾದರೂ ಹೋದರೆ. ಅಲ್ಲಿಂದ ಇನ್ನು ಪೂಜೆ ಮಾಡಿಸೋಣ ಅಂತ ಬಂದು, ಸೊ ಪೂಜಾರಿನೂ ಬಂದರು. ನೋಡ್ತಾ ಇರ್ಬೋದು ನೀವು, ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಎಲ್ಲ ಚೆನ್ನಾಗಿತ್ತು. ಪೂಜೆ ಮುಗಿಸ್ಕೊಂಡು ಇನ್ನು ಹೊರಟ್ವಿ. ಅಲ್ಲಿಂದ ಹೊರಟಿ ನಾವು ಬಂದಿದ್ದೆ ಹಳೆಬೀಡು. ನಾನಂತೂ ಹಳೆಬೀಡಿಗೆ ಬಂದು 5 ವರ್ಷದ ಮೇಲಾಯಿತು. ಯಾಕಂದರೆ ನಾನು ಕಾಲೇಜಲ್ಲಿ ಇದ್ದಾಗ ಬಂದಿದ್ದು ಹಳೆಬೀಡಿಗೆ, ಇವಾಗಲೇ ಬರ್ತಾ ಇರೋದು. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಬೇಲೂರು ಹಳೆಬೀಡು. ನೋಡೋಕ್ಕೇ ಖುಷಿಯಾಗುತ್ತೆ. ಅದು ನಮ್ಮ ಹಾಸನ ಜಿಲ್ಲೆಯಲ್ಲಿರೋದಂತೂ ಇನ್ನೂ ತುಂಬ ಖುಷಿ. ಎಷ್ಟು ಚೆನ್ನಾಗಿದೆ ನೋಡಿ ದೇವಸ್ಥಾನ. ಒಳಗಡೆ ಹೋಗ್ತಾ ಇದ್ದೀವಿ, ಎಂಟ್ರೆನ್ಸ್ ಇದು. ಒಳಗಡೆ ಬಂದ್ವಿ ದೇವಸ್ಥಾನದೊಳಗಡೆ. ಇಲ್ಲಿರೋದು ಶಿವನ ದೇವಸ್ಥಾನ. ಸೊ ದೇವರಿಗೆ ಪೂಜೆ ಮಾಡಿಸಿದ್ವಿ. ಇನ್ನು ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಹೊರಗಡೆ ನೋಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕ ನೀಡಿರುವ ತಿಳಿಯೋ ಭುವನಂ ಗಗನಂ. ದರ್ಶನ ಮುಗಿಸ್ಕೊಂಡು ಬಸವ ನೋಡೋಣ ಅಂತ ಹೊರಗಡೆ ಬಂದ್ವಿ. ನೋಡ್ತಿದ್ದೀರಾ ಬಸವ ಎಷ್ಟು ಚೆನ್ನಾಗಿದ್ದಾನೆ, ಎಷ್ಟು ದೊಡ್ಡದಾಗಿದ್ದಾನೆ. ಮತ್ತು ಬಸ್ಸು ನೋಡ್ಕೊಂಡು ಹಾಗೆ ಹಳೆಬೀಡು ಸುತ್ತಮುತ್ತ ನೋಡ್ತಾ ಇದ್ದೀರಾ ಹೇಗೆ. ನಾನಂತೂ ಅಲ್ಲಿ ಏನೇನು ಕೆತ್ತನೆ ಮಾಡಿದ್ದಾರೆ ಅಂತ ಡೀಪಾಗಿ ನಾನು ಅಕ್ಕನು ಅದನ್ನೇ ಮಾತಾಡ್ಕೊಂಡು ಹೋಗ್ತಾ ಇದ್ವಿ, ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತ. ಸೊ ಹಳೆಬೀಡು ಮುಗಿಸ್ಕೊಂಡು ಇನ್ನು ಹಾಸನ್ಗೆ ಹೋಗ್ತಿದ್ದೀವಿ. ಯಾಕಂತ ಅಂದರೆ ಊಟ ಮಾಡಬೇಕು, ಹೊಟ್ಟೆ ಹಸಿತಿತ್ತು. ಯಾಕಂದರೆ ನಾವು ಬಂದಿದ್ದೆ ಮಧ್ಯಾಹ್ನ, ಏನು ಊಟ ತಿಂದಿರಲಿಲ್ಲ. ಸೊ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಹಾಸನಿಗೆ ಹೋಗ್ತಾ ಇದ್ದೀವಿ. ಹಾಗೆ ಹಾಸನ ಹೋಗ್ತಾ ಅಲ್ಲೊಂದು ಕೆರೆ ಸಿಕ್ತು. ಏನು ವ್ಯೂ ಪಾಯಿಂಟ್ ಅಂತೀರಾ, ಸೂಪರ್ ಆಗಿದೆ ವ್ಯೂ ಪಾಯಿಂಟ್. ಅದು ಈವ್ನಿಂಗ್ ಆಗಿರೋದ್ರಿಂದ ಸನ್ಸೆಟ್ಟಲ್ಲೂ ನೋಡೋದಕ್ಕಂತೂ 2 ಕಣ್ಣು ಸಾಲದು, ಸೂಪರ್ ಆಗಿತ್ತು. ಸೊ ಹಾಸನ ರೀಚ್ ಆದೋ, ಹೋಟೆಲ್ಗೆ ಹೋದ, ಚೆನ್ನಾಗಿ ಊಟ ಮಾಡಬೇಕಿತ್ತು. ಮನೆ ಕಡೆ ಹೊರಟ್ವಿ. ಹಾಗೆ ಹೋಗ್ತಾ ದಾರಿಯಲ್ಲಿ ಸನ್ಸೆಟ್ ಆಗೋದು ಸಕ್ಕತ್ತಾಗಿ ಕಾಣಿಸ್ತಿತ್ತು. ಅದೊಂದು ವ್ಯೂ ಮಾಡಿಕೊಂಡೆ, ಸಕ್ಕತ್ತಾಗಿತ್ತು ನೋಡೋಕ್ಕೆ ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.